SIT ಅವರು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣದಲ್ಲಿ ದೂರುಗಳನ್ನು ಒಂದಾದ್ಮೇಲೊಂದು ದಾಖಲು ಮಾಡ್ಕೋತಾ ಇದ್ದಾರೆ. ಮತ್ತಷ್ಟು ಕಾನೂನು ಕಂಟಕ ಜಾಸ್ತಿ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಮತ್ತೊಂದು FIR ದಾಖಲಾಗುವಂತಹ ಸಾಧ್ಯತೆ. ಒಂದಕ್ಕಿಂತ ಒಂದು ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಾಗ್ತಾ ಇದೆ. ಮೇ 8ರಂದು ಪ್ರಜ್ವಲ್ ವಿರುದ್ಧ ದಾಖಲಾಗಿತ್ತು 3ನೇ FIR. IPC ಸೆಕ್ಷನ್ 376 ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ. ಇದು IPC 354 ಲೈಂಗಿಕ ಕ್ರಿಯೆಗಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥ ದೂರು. IPC ಸೆಕ್ಷನ್ 354B ಬಟ್ಟೆ ಹಿಡಿದು ಎಳೆದಾಡಿದ ಆರೋಪ. 354C ಖಾಸಗಿ ಚಿತ್ರ ಸೆರೆ ಹಿಡಿದು ವೀಕ್ಷಣೆ ಮಾಡುವಂಥದ್ದು, ಅಂದರೆ ರೆಕಾರ್ಡ್ ಮಾಡೋದು. IPC 506 ಬೆದರಿಕೆ ಹಾಕ್ತಕ್ಕಂಥದ್ದು. ಇದೆಲ್ಲವೂ ಕೂಡ 3ನೇ FIRನಲ್ಲಿ ಪ್ರಜ್ವಲ್ ವಿರುದ್ಧ ಕಠಿಣ ಸೆಕ್ಷನ್ಗಳನ್ನು ಹಾಕಿದೆ SIT. ಈಗಾಗಲೇ ಇದು FIR ಆಗಿದೆ. FIR ಆಗಿ ಅದರಲ್ಲಿ ಯಾವ್ಯಾವ ಸೆಕ್ಷನ್ಸ್ಗಳನ್ನ ಹಾಕಿದ್ದಾರೆ ಅಂತಕ್ಕಂಥದ್ದು ಎಲ್ಲ ರೀತಿಯಲ್ಲಿ, ಒಂದು ಪ್ರಕರಣದಲ್ಲಿ ಎಲ್ಲ ರೀತಿ ಅಂತಂದರೆ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು, ಬಟ್ಟೆಯನ್ನು ಹಿಡಿದು ಎಳೆದಾಡಿರ್ತಕ್ಕಂಥದ್ದು, ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಈ 3ನೇ FIRನಲ್ಲಿದೆ. ಈ ಥರ ಕಠಿಣ ಸೆಕ್ಷನ್ಗಳನ್ನು ಹಾಕಿದಾಗಲೇ ಜಾಮೀನು ಕೊಡೋದು ಮಗದೊಂದು ವಿಚಾರದಲ್ಲಿ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಅದು ಏನು ಒಂದು FIR ಅಲ್ವಲ್ಲ, ಈಗ ಇದು 3ನೇ FIR. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಒಂದೊಂದೇ ತನಿಖೆಗಳಾಗಬೇಕು, ವಿಚಾರಣೆಗಳಾಗಬೇಕು. ಒಂದು ಸರ್ತಿ ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿಗೆ ಬಂದರೆ ಅಥವಾ SIT ಕಸ್ಟಡಿಗೆ ಬಂದರೆ ಒಂದೊಂದೇ ಪ್ರಕರಣದ ವಿಚಾರಣೆಯನ್ನು ಮಾಡ್ತಾ ಬರಬೇಕಾಗುತ್ತೆ. ಒಂದೊಂದೇ ದೂರಿನಲ್ಲೂ ಕೂಡ ಹೇಳಿಕೆಗಳನ್ನ ದಾಖಲು ಮಾಡ್ಕೋಬೇಕಾಗುತ್ತೆ. ಕಠಿಣ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಅಂದರೆ ಗುರುತರವಾದ ಆರೋಪ ಪ್ರಜ್ವಲ್ ರೇವಣ್ಣ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ 3ನೇ FIRನಲ್ಲಂತೂ ತುಂಬ ಕಠಿಣ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ನನ್ನ ಪ್ರಕಾರ ಈ ದೂರು ಆಲ್ರೆಡಿ ದಾಖಲಾಗಿ FIR ಆಗೋಗಿದೆ ಮೇ 8ನೇ ತಾರೀಕು ಅಂತ ಅನ್ಸುತ್ತೆ. ಸೊ ಏನು ದೂರಿನ ಸಾರಾಂಶ, ಒಟ್ಟಾರೆ FIRನಲ್ಲಿ ಇರ್ತಕ್ಕಂಥ ವಿಚಾರ? ಅರವಿಂದ, ಪ್ರಜ್ವಲ್ ವಿರುದ್ಧ ಇದೀಗ 3ನೇ FIR ದಾಖಲಾಗಿದೆ. ಆ 3ನೇ FIR ಅನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಈ 3 FIRಗಳು IPC ಸೆಕ್ಷನ್ 376 ಅಂದರೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಆ FIR ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಎಲ್ಲೋ ಒಂದು ಕಡೆ ಪ್ರಜ್ವಲ್ ಮೇಲೆ ಒಂದು ರೀತಿ ಕಠಿಣವಾದಂತಹ FIRನಲ್ಲಿ ಸೆಕ್ಷನ್ಗಳನ್ನು ಹಾಕುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದೀಗ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಆ ಕಾಪಿ ನಮಗೆ ಸಿಕ್ಕಿದೆ. ಅದರಲ್ಲಿ IPC ಸೆಕ್ಷನ್ 376(2) ಸಬ್ಸೆಕ್ಷನ್ N ಏನಿದೆ, ಇದು ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರವನ್ನು ಮಾಡ್ತಕ್ಕಂತಹ ಸೆಕ್ಷನ್ನು. ಅದ್ರ ಜೊತೆಗೆ 376(2) K ಏನಿದೆ, ಇದು ಶೋಷಿತ ಸಮುದಾಯದ ಮಹಿಳೆಯ ಮೇಲೆ ನಡೆಸ್ತಕ್ಕಂತಹ ಅತ್ಯಾಚಾರ ಅನ್ನೋ ನಿಟ್ಟಿನಲ್ಲಿ ಆ ಸೆಕ್ಷನ್ ಹೇಳುತ್ತೆ. ಅದ್ರ ಜೊತೆಗೆ 354A, 354B, 354C ಈ ಸೆಕ್ಷನ್ಗಳನ್ನು ಸಹ ಹಾಕಲಾಗಿದೆ. ಇವೆಲ್ಲವೂ ಕೂಡ ಆರಂಭದಲ್ಲಿ 376(2N) ಮತ್ತು 376 ಈ ಸೆಕ್ಷನ್ಗಳೇನಿದ್ದಾವೆ ಇವು 7 ವರ್ಷಕ್ಕಿಂತ ಹೆಚ್ಚಿನ ಸಜೆಯನ್ನು ಹೊಂದಿರತಕ್ಕಂಥ ಸೆಕ್ಷನ್ಗಳು. ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಅಷ್ಟು ಸುಲಭವಾಗಿ ಈ ಪ್ರಕರಣಗಳಲ್ಲಿ ಬೇಲ್ ಆಗಲಿ ಅದು ಸಿಗೋದಿಲ್ಲ. ಇವರಿಗೂ ಕೂಡ ಪ್ರಜ್ವಲ್ ತನ್ನ ಮೇಲೆ ಆಗಿರ್ತಕ್ಕಂಥ FIRಗಳಿಗೆ ನಿರೀಕ್ಷಣಾ ಜಾಮೀನಿಗಾಗಿ ಎಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ. ಅದ್ರ ಜೊತೆಗೆ ಈಗಾಗಲೇ ಹಲವಾರು ಬಾರಿ ನೋಟಿಸನ್ನು ಕೊಟ್ಟರು ಸಹ SIT ಮುಂದೆ ಹಾಜರಾಗಿಲ್ಲ. ಸಂತ್ರಸ್ತ ಮಹಿಳೆಯ ದೂರಿನ ಆಧಾರದ ಮೇಲೆ, ಮಹಿಳೆಯರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಒಂದೊಂದೇ FIRಗಳು ದಾಖಲಾಗ್ತಿದ್ದಾವೆ. ಇದೀಗಾಗಲೇ 3 FIRಗಳು ಸಹ ದಾಖಲಾಗಿದ್ದಾವೆ. ಓಕೆ, ಥ್ಯಾಂಕ್ ಯು ಮೂರ್ತಿ ತಮ್ಮ ಎಲ್ಲ ಮಾಹಿತಿಗೆ. ಸೊ ಇದು 3ನೇ FIR ಏನಿದೆ, 3ನೇ FIRನಲ್ಲಿ ಅವರ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳನ್ನು ಈ ಸೆಕ್ಷನ್ಸ್ ಹೇಳ್ತವೆ ಅಷ್ಟೇ. ಅಂದರೆ ಈ ಎಲ್ಲ ಆರೋಪಗಳು, ಬೆದರಿಕೆ ಹಾಕುವುದು, ಬಟ್ಟೆ ಹಿಡಿದು ಎಳೆದಾಡುವುದು, ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆತನ ಮೇಲೆ ಇರತಕ್ಕಂಥ ದೂರು, ನಿರೀಕ್ಷಣಾ ಜಾಮೀನು ಅಥವಾ ರೆಗ್ಯುಲರ್ ಬೇಲ್, ಅರೆಸ್ಟ್ ಆದಮೇಲೆ ಯಾವುದಕ್ಕೆ ಹಾಕ್ಕೊಂಡ್ರೂ ಕೂಡ ಜಾಮೀನನ್ನು ಕೊಡ್ತಕ್ಕಂಥದ್ದು ಈ ವಿಚಾರದಲ್ಲಿ ತುಂಬ ಕಷ್ಟ ಅಂತ ಹೇಳಲಾಗ್ತಾ ಇದೆ.